ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಸ್ಮಾಲ್ ಚೇಂಜ್ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಈಗಾಗಲೇ ನಾವು ನೌನ್ ಪ್ರೊನೌನ್ ವರ್ಬ್ ಬಗ್ಗೆ ಕ್ಲಾಸ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಸೊ ಇವತ್ತು ನಾವು ಆಡ್ವರ್ಬ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ. ಸೊ ಅದರ ಡೆಫಿನಿಷನ್ನು, ಕನ್ನಡ ಮೀನಿಂಗನ್ನು ತಿಳ್ಕೊಳ್ಳೋಣ. ಸೊ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಾಗಿರ್ಬೋದು, SSLC PUC ವಿದ್ಯಾರ್ಥಿಗಳಿಗೂ ಕೂಡ ಸೊ ಇದು ಬಹಳ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ವಿಡಿಯೋ. ಸೊ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸನ್ನು ಆರಂಭ ಮಾಡೋಣ. ಆ್ಯನ್ ಅಡ್ವರ್ಬ್ ಈಸ್ ಅ ವರ್ಡ್. ಸೊ ಇದೊಂದು ವರ್ಡು ದಟ್ ಮಾಡಿಫೈಸ್ ವರ್ಬ್. ಅದು ವರ್ಬನ್ನು ಮಾಡಿಫೈ ಮಾಡುತ್ತೆ. ಆ್ಯನ್ ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್ ಅಂತ ಹೇಳ್ಬೋದು. ಸೊ ಅಡ್ಜೆಕ್ಟಿವನ್ನು, ಅನದರ್ ಅಡ್ವರ್ಬನ್ನು, ವರ್ಬನ್ನು ಕೂಡ ಅದು ಮಾಡಿಫೈ ಮಾಡುತ್ತೆ. ಇಟ್ ಟೆಲ್ಸ್ ಹೌ, ಅದು ಹೇಳುತ್ತೆ ಹೇಗೆ, ವೆನ್ ಯಾವಾಗ, ವೇರ್ ಎಲ್ಲಿ, ಸೊ ಅವು ಅಫಾನ್ ಎಷ್ಟು ಸಾರಿ ಅಂತೇಳಿ, ಆ್ಯಂಡ್ ಹೌ ಮಚ್ ಎಷ್ಟು, ಆ್ಯನ್ ಆ್ಯಕ್ಷನ್ ಇಸ್ ಡನ್ ಎಷ್ಟು ಬಾರಿ ಎಷ್ಟು ಸಾರಿ, ಈ ರೀತಿ ಎಲ್ಲ ಆ್ಯಕ್ಷನ್ನು ಕ್ರಿಯೆ ಮುಗಿದಿದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಸೊ ಇಲ್ಲಿ ನೋಡಿ, ಅಡ್ವರ್ಬ್ ಕ್ರಿಯಾ ವಿಶೇಷಣ ಅಂತಂದರೆ ವಿಶೇಷಣ ಅಥವಾ ಮತ್ತೊಂದು ಕ್ರಿಯಾ ವಿಶೇಷಣ ಅದನ್ನು ವಿವರಿಸುವಂತಹ ಪದ ಅಂತ ಹೇಳ್ಬೋದು. ಸೊ ಇದು ಕಾರ್ಯ ಹೇಗೆ ನಡೀತು, ಯಾವಾಗ ನಡೀತು, ಎಲ್ಲಿ ನಡೀತು, ಎಷ್ಟು ಬಾರಿ ನಡೀತು, ಸೊ ಎಷ್ಟು ಪ್ರಮಾಣದಲ್ಲಿ ನಡೀತು ಎಂಬುದನ್ನು ಸೊ ಅಡ್ವರ್ಬ್ ಹೇಳುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ನಾವು ನೀಟಾಗಿ ಯಾವ್ಯಾವ ರೀತಿಯಲ್ಲಿ ಕೈಂಡ್ಸ್ ಆಫ್ ಅಡ್ವರ್ಬನ್ನು, ಅದ್ರ ಮೀನಿಂಗನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಕೈಂಡ್ಸ್ ಆಫ್ ಆರ್ ಟೈಪ್ಸ್ ಆಫ್ ಅಡ್ವರ್ಬನ್ನು ನೋಡೋದಾದರೆ, ಸೊ ಇವತ್ತು ನಾವು ಟೋಟಲ್ ಆಗಿ 7 ರೀತಿಯಲ್ಲಿ ಅಡ್ವರ್ಬ್ ಟೈಪ್ಸನ್ನು ನೋಡ್ತಾ ಇದ್ದೇವೆ. ಫಸ್ಟ್ನೇದು ಬಂದ್ಬಿಟ್ಟು ಅಡ್ವರ್ಬ್ ಆಫ್ ಮ್ಯಾನರ್ ಅಂತ ಹೇಳಿದೆ. ಸೊ ಇದು ವಿಧ ಕ್ರಿಯಾ ವಿಶೇಷಣ, ಯಾವ ರೀತಿಯಾಗಿ ಕೆಲಸ ನಡೀತು, ಹೇಗೆ ನಡೀತು ಅನ್ನೋದಕ್ಕೆ ಕ್ವಶನ್. ಒಂದು ವಾಕ್ಯ ಇತ್ತುಪ್ಪ ಅಂತಂದ್ರೆ ಸೊ ಅಲ್ಲಿ ಏನಾಗುತ್ತೆ, ಹೇಗೆ ಅನ್ನುವಂಥ ಕ್ವಶನ್ ಮಾಡಿದ್ರೆ ಅದಕ್ಕೆ ಉತ್ತರ ಸಿಕ್ಬಿಡುತ್ತೆ. ಇದು ಅಡ್ವರ್ಬ್ ಆಫ್ ಮ್ಯಾನರ್ ಅಂತ ಹೇಳಿ. ಸೊ ಇಲ್ಲಿ ಕಾಮನ್ ವರ್ಡ್ಸ್ ಬಂದ್ಬಿಟ್ಟು ಸ್ಲೋಲಿ, ಕ್ವಿಕ್ಲಿ, ವೆಲ್, ಬ್ಯಾಡ್ಲಿ, ನೀಟ್ಲಿ, ಲೌಡ್ಲಿ ಅನ್ನುವಂತಹ ಈ ಅಡ್ವರ್ಬ್ ಆಫ್ ಮ್ಯಾನರ್ನಲ್ಲಿ ಬರ್ತಕ್ಕಂಥ ಕಾಮನ್ ವರ್ಡ್ಸು. ಸೊ ಇವುಗಳನ್ನು ಎಕ್ಸಾಂಪಲ್ಸ್ನಲ್ಲಿ ಯೂಸ್ ಮಾಡಿದಾಗ, ಸೊ ನೋಡಿ, ಹಿ ವರ್ಕ್ಸ್, ಅವನು ಕೆಲಸ ಮಾಡುತ್ತಾನೆ. ಹಿ ವರ್ಕ್ಸ್ ಅಂದರೆ ಸೊ ಈ ಯಾವ ರೀತಿಯಾಗಿ ಮಾಡ್ತಾನ, ಈ ವರ್ಕ್ಸ್ ವರ್ಬನ್ನು ಅದೇನು ಮಾಡತ್ತಪ್ಪ ಅಂತಂದ್ರೆ ಮ್ಯಾನರ್ ಹೇಳತ್ತಲ್ಲ. ಸೊ ಹೇಗೆ ನಡೀತು ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಒಂದು ವರ್ಡ್ ಕೊಡಲಾಗಿದೆ ನೋಡಿ, ಹೌ, ಹೇಗೆ ನಡೀತು ಅಂತೇಳಿ ಅದಕ್ಕೆ ಕ್ವಶನ್ ಮಾಡಿದಾಗ ಅದು ಹೇಳುತ್ತೆ ಈ ವರ್ಕ್ಸ್, ಅವನು ನಿಧಾನವಾಗಿ ಕೆಲಸ ಮಾಡುತ್ತಾನೆ. ಈ ಸ್ಲೋಲಿ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಇದು ಏನಾಗುತ್ತಪ್ಪ ಅಂತಂದ್ರೆ ಅಡ್ವರ್ಬ್ ಆಫ್ ಮ್ಯಾನರ್ ಆಗುತ್ತೆ. ಅವನು ನಿಧಾನವಾಗಿ ಕೆಲಸ ಮಾಡುತ್ತಾನೆ. ಸ್ಲೋಲಿ ಅನ್ನುವಂಥದ್ದು ನಿಧಾನವಾಗಿ ಅನ್ನುವಂಥ ಕನ್ನಡ ಮೀನಿಂಗನ್ನು ಕೊಡುತ್ತೆ. ಅವನು ಕೆಲಸ ಮಾಡುವ ಒಂದು ರೀತಿ ಹೇಗೆ ಮಾಡ್ತಾನೆ ಅನ್ನೋದನ್ನು ಸೊ ಇದು ಸ್ಲೋಲಿ ಅನ್ನುವಂಥ ವರ್ಡ್ ಹೇಳುತ್ತೆ. ಸೊ ಇದನ್ನೇ ನಾವೇನಂತೀವಿ, ಅಡ್ವರ್ಬ್ ಅಂತೀವಿ. ಅಡ್ವರ್ಬ್ನಲ್ಲಿ ಅಡ್ವರ್ಬ್ ಆಫ್ ಮ್ಯಾನರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡ್ರಿ, ಸಿ ಸ್ಪೀಕ್ಸ್, ಅವಳು ಮಾತನಾಡುತ್ತಾಳೆ. ಸೊ ಹೇಗೆ, ಪೊಲೈಟ್ಲಿ. ಈ ಪೊಲೈಟ್ಲಿ ಅನ್ನುವಂಥ ವರ್ಡ್ ಇದೆಯಲ್ಲ, ಸೊ ಇದು ಅಡ್ವರ್ಬ್ ಆಫ್ ಮ್ಯಾನರ್ ಅಂದರೆ ವಿನಯವಾಗಿ. ಅವಳು ವಿನಯವಾಗಿ ಮಾತನಾಡುತ್ತಾಳೆ. ಸಿ ಸ್ಪೀಕ್ಸ್ ಪೊಲೈಟ್ಲಿ, ಹೇಗೆ ಮಾತಾಡ್ತಾಳೆ, ವಿನಯವಾಗಿ ಮಾತನಾಡುತ್ತಾಳೆ. ಸೊ ಇದು ಏನಾಗುತ್ತೆ, ಅಡ್ವರ್ಬ್ ಆಫ್ ಮ್ಯಾನರ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ದ ಬಾಯ್ ರನ್ಸ್ ಫಾಸ್ಟ್ ಅಂತ ಇದೆ. ಹುಡುಗ ವೇಗವಾಗಿ ಓಡುತ್ತಾನೆ. ದ ಬಾಯ್ ರನ್ಸ್ ಅಂದರೆ ಹುಡುಗ ಓಡುತ್ತಾನೆ. ಹೇಗೆ ಓಡ್ತಾನೆ, ಫಾಸ್ಟ್, ವೇಗವಾಗಿ. ಸೊ ಇದು ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಅಡ್ವರ್ಬ್ ಆಫ್ ಮ್ಯಾನರ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ದೇ ಕಂಪ್ಲೀಟೆಡ್ ದ ವರ್ಕ್ ನೀಟ್ಲಿ, ಅಂದರೆ ಅವರು ಕೆಲಸವನ್ನು ಚೆನ್ನಾಗಿ ಮುಗಿಸಿದ್ರು. ಅಂದರೆ ದೇ ಕಂಪ್ಲೀಟೆಡ್, ಅವರು ಮುಗಿಸಿದ್ರು. ದ ವರ್ಕ್, ಕೆಲಸವನ್ನು ಚೆನ್ನಾಗಿ. ಸೊ ಇಲ್ಲಿ ನೀಟ್ಲಿ ಅಂತ ಇದೆಯಲ್ಲ, ಸೊ ಇದು ಅಡ್ವರ್ಬ್ ಆಫ್ ಮ್ಯಾನರ್ ಆಗುತ್ತೆ. ಕನ್ನಡ ಮೀನಿಂಗ್ ಬಂದು ಚೆನ್ನಾಗಿ ಮುಗಿಸಿದ್ರು. ಸೊ ಅವರು ಕೆಲಸ ಮುಗಿಸಿದ್ರು. ಹೇಗೆ ಮುಗಿಸಿದ್ರು, ಕ್ವಶನ್ನು, ಆನ್ಸರ್ ಬಂದ್ಬಿಟ್ಟು ಹೇಗೆ ಅನ್ನೋದಕ್ಕೆ ನೀಟ್ಲಿ, ಚೆನ್ನಾಗಿ ಮುಗಿಸಿದ್ರು ಅನ್ನೋದು ಇದು ಆನ್ಸರ್ ಆಗಿ ಬರುತ್ತಲ್ಲ. ಸೊ ಹೀಗಾಗಿ ಇದೇನಾಗುತ್ತಪ್ಪ ಅಂತಂದ್ರೆ ಚೆನ್ನಾಗಿ ಅನ್ನುವಂಥದ್ದೇ ಅಡ್ವರ್ಬ್ ಆಗುತ್ತೆ ಅಂತ ಹೇಳ್ಬೋದು. ಕೆಲಸವನ್ನು ಅದು ವಿವರಿಸ್ತಾ ಇದೆ, ಮಾಡಿಫೈ ಮಾಡ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟು ಈಗ ನಾವು ಅಡ್ವರ್ಬ್ ಆಫ್ ಪ್ಲೇಸ್ ಬಗ್ಗೆ ನೋಡೋಣ. ಎರಡನೇ ಒಂದು ವಿಧ ಇದು ಅಡ್ವರ್ಬ್ ಆಫ್ ಪ್ಲೇಸ್. ಇಲ್ಲಿ ಸ್ಥಳದ ಬಗ್ಗೆ ಹೇಳುತ್ತೆ, ಅಂದರೆ ಸ್ಥಳ ಕ್ರಿಯಾ ವಿಶೇಷಣ ಇದ್ರ ಮೀನಿಂಗು. ಸೊ ವೇರ್, ಎಲ್ಲಿ ಅನ್ನುವಂಥ ಪ್ರಶ್ನೆಗೆ ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಅಡ್ವರ್ಬ್. ಎಲ್ಲಿ ಅಂತ ಕೇಳ್ಬಿಟ್ರೆ ಅಡ್ವರ್ಬ್ ಸಿಕ್ಬಿಡುತ್ತೆ ನಮಗೆ. ಅದೇ ಸ್ಥಳ ಅಡ್ವರ್ಬ್ ಆಫ್ ಪ್ಲೇಸ್ ಆಗಿರುತ್ತೆ. ಸೊ ಇಲ್ಲಿ ಕಾಮನ್ ವರ್ಡ್ಸ್ಗಳು ಯಾವ್ಯಾವ ಬರ್ತಾವೆ ನೋಡಿ, ಹೇರ್ ಇದೆ, ದೇರ್ ಇದೆ, ಔಟ್ಸೈಡ್, ಇನ್ಸೈಡ್,
ಎವ್ರಿವೇರ್, ನಿಯರ್ ಬೈ ಅನ್ನುವಂತಹ ಇನ್ನು ಎಕ್ಸೆಟ್ರಾ ವರ್ಡ್ಗಳು ಇಲ್ಲಿ ಬರ್ತವೆ. ಇವುಗಳನ್ನ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡೋದಾದ್ರೆ ಕಮ್ ಹೇರ್, ಬಾ. ಕಮ್ ಅಂದರೆ ಬಾ. ಸೊ ಹೇರ್ ಅನ್ನುವಂಥದ್ದು ಇಲ್ಲಿ ಬಾ. ಇಲ್ಲಿ ಬಾ ಅನ್ನುವಂಥದ್ದು ಏನು ಮಾಡ್ತಾ ಇದೆ, ಇಲ್ಲಿ ಅನ್ನುವಂಥದ್ದು ಇದೆಯಲ್ಲ, ಸೊ ಇದೇನು ಮಾಡ್ತಾ ಇದೆ, ಸ್ಥಳವನ್ನು ಹೇಳ್ತಾ ಇದೆ. ಅಂದರೆ ಇದಕ್ಕೆ ಅಡ್ವರ್ಬ್ ಆಫ್ ಪ್ಲೇಸ್ ಅಂತ ಕರಿತೀವಿ. ಇಲ್ಲಿ ಅನ್ನುವಂಥದ್ದು ಏನಾಗುತ್ತೆ, ಇದು ವರ್ಬು ಬಾ, ಇಲ್ಲಿ ಬಾ ಅಂತ ಹೇಳ್ತಾ ಇದೆ, ಪ್ಲೇಸ್ ಹೇಳ್ತಾ ಇದೆ, ಅಡ್ವರ್ಬ್ ಆಫ್ ಪ್ಲೇಸ್. ಹೀಗಾಗಿ ಏರ್ ಅನ್ನುವಂಥದ್ದು ಏನಾಗುತ್ತೆ, ಅಡ್ವರ್ಬ್ ಆಫ್ ಪ್ಲೇಸ್ ಆಗುತ್ತೆ. ದ ಡಾಗ್ ಈಸ್ ಔಟ್ಸೈಡ್. ದ ಡಾಗ್ ಈಸ್ ಔಟ್ಸೈಡ್. ನಾಯಿ ಹೊರಗೆ ಇದೆ ಅಂತ ಹೇಳಿ. ನಾಯಿ ಇದೆ, ಬಟ್ ಎಲ್ಲಿದೆ, ಔಟ್ಸೈಡ್ ಇದೆ. ಸೊ ಔಟ್ಸೈಡ್ ಅದರ ಪ್ಲೇಸ್ ಹೇಳ್ತಾ ಇದೆ, ಹೊರಗಡೆ ಇದೆ ಅನ್ನುವಂಥದ್ದು, ಅದ್ರ ಬಗ್ಗೆ ಪ್ಲೇಸ್ ಬಗ್ಗೆ ಹೇಳ್ತಾ ಇದೆ. ಅಡ್ವರ್ಬ್ ಆಫ್ ಪ್ಲೇಸ್, ನಾಯಿ ಹೊರಗೆ ಇದೆ. ಹೊರಗೆ ಅನ್ನುವಂಥದ್ದು ಪ್ಲೇಸ್ ಅಲ್ಲ. ಸೊ ಹೀಗಾಗಿ ಇದೇನು ಮಾಡ್ತಾ ಇದೆಯಪ್ಪ ಅಂತಂದ್ರೆ ಅಡ್ವರ್ಬ್ ಆಫ್ ಪ್ಲೇಸ್ ಬಗ್ಗೆ ಹೇಳ್ತಾ ಇದೆ. ಸೊ ಈ ರೀತಿಯಾಗಿ ಅಡ್ವರ್ಬ್ ಆಫ್ ಪ್ಲೇಸ್ಗಳನ್ನು ನಾವು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡ್ಬೋದು. ಸೊ ಮಾಡಿದ್ರೆ ಅವುಗಳನ್ನು ಈ ರೀತಿಯಾಗಿ ಗುರುತು ಹಿಡಿಬಹುದು ಕೂಡ. ಎಲ್ಲಿ ಅಂತೇಳಿ ವೇರ್ ಅನ್ನುವಂಥ ಒಂದು ಕಾಮನ್ ವರ್ಡ್ಗೆ ಕ್ವಶನ್ ಮಾಡ್ಬೇಕು ನಾವು. ಎಲ್ಲಿ ಅಂತ ಹೇಳಿದಕ್ಕೆ ಕಮ್ ಹೇರ್, ಇಲ್ಲಿ ಬಾ, ಎಲ್ಲಿ ಬಾ. ಸೊ ಇಲ್ಲಿ ಅನ್ನುವಂಥದ್ದು. ಡಾಗ್ ಈಸ್ ಔಟ್ಸೈಡ್, ನಾಯಿ ಹೊರಗೆ ಇದೆ. ನಾಯಿ ಎಲ್ಲಿದೆ, ಸೊ ಹೊರಗೆ ಇದೆ ಅನ್ನುವಂಥದ್ದು. ಹೊರಗೆ ಅನ್ನುವಂಥದ್ದು ಬರ್ತದಲ್ಲ, ಇದು ಅಡ್ವರ್ಬ್ ಆಫ್ ಪ್ಲೇಸ್ ಅಂತ ಹೇಳಿ. ನೆಕ್ಸ್ಟು ದ ಬುಕ್ಸ್ ಆರ್ ಕೆಫ್ಟ್ ಇನ್ಸೈಡ್, ಅಂದರೆ ಸಾರಿ ಮೈ ಬುಕ್ಸ್ ಆರ್ ಕೆಫ್ಟ್ ಇನ್ಸೈಡ್ ಅಂತ ಇದೆ. ನನ್ನ ಪುಸ್ತಕಗಳನ್ನು ಒಳಗೆ ಇಡಲಾಗಿದೆ. ನನ್ನ ಪುಸ್ತಕಗಳನ್ನು ಎಲ್ಲಿ ಇಡಲಾಗಿದೆ, ವೇರ್ ಅನ್ನುವಂಥದ್ದು ಕ್ವಶನ್ ಮಾಡಿಕೊಂಡ್ರೆ ಒಳಗೆ ಇಡಲಾಗಿದೆ. ಕನ್ನಡದಲ್ಲಿ ಒಳಗೆ ಅನ್ನುವಂಥದ್ದು ಅಡ್ವರ್ಬ್ ಆಫ್ ಪ್ಲೇಸ್ ಆಗ್ತದೆ. ಇಲ್ಲಿ ಇನ್ಸೈಡ್ ಅಂತ ಇದೆಯಲ್ಲ, ಇದು ಏನಾಗ್ತದಪ್ಪ ಅಂತಂದ್ರೆ ಅಡ್ವರ್ಬ್ ಆಫ್ ಪ್ಲೇಸ್ ಆಗುತ್ತೆ, ಇನ್ಸೈಡ್ ಅನ್ನುವಂಥದ್ದು. ನೆಕ್ಸ್ಟ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ದೇರ್. ಮಕ್ಕಳು ಅಲ್ಲಿ ಆಟವಾಡುತ್ತಿದ್ದಾರೆ. ದೇರ್ ಅಂದ್ರೆ, ಸೊ ಹೇರ್ ಅಂದ್ರೆ ಇಲ್ಲಿ, ದೇರ್ ಅಂದ್ರೆ ಅಲ್ಲಿ ಅಂತ ಆಗುತ್ತೆ. ಸೊ ಇಲ್ಲಿ ದೇರ್ ಅಂತ ಇದೆಯಲ್ಲ, ಮಕ್ಕಳು ಎಲ್ಲಿ ಆಟವಾಡುತ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಆಟವಾಡುತ್ತಿದ್ದಾರೆ ಅಂತ ಬರ್ತದಲ್ಲ. ಸೊ ಈ ಅಲ್ಲಿ ಅನ್ನುವಂಥದ್ದು ಅಡ್ವರ್ಬ್ ಆಫ್ ಪ್ಲೇಸ್. ಇಲ್ಲಿ ದೇರ್ ಅಂತ ಹೇಳಿ ಇಂಗ್ಲಿಷ್ ಒಳಗೆ ಅಲ್ಲಿ ಅನ್ನಕ್ಕೆ ದೇರ್ ಅಂತ ಕರಿತೀವಿ. ಸೊ ಇದು ಅಡ್ವರ್ಬ್ ಆಫ್ ಪ್ಲೇಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅರ್ಥ ಆಯಿತು ಸರಳವಾಗಿ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡಿ ಅಡ್ವರ್ಬ್ ಆಫ್ ಟೈಮು. ಸೊ ಅಡ್ವರ್ಬ್ ಆಫ್ ಟೈಮ್ ಬಂದ್ಬಿಟ್ಟು ಇದು ಮೂರನೇ ಒಂದು ವಿಧ. ಸೊ ಕಾಲ ಕ್ರಿಯಾ ವಿಶೇಷಣ ಅಂದ್ರೆ ಕಾಲ ಅನ್ನುವಾಗೆ ಸಮಯವನ್ನ ಹೇಳ್ತಾ ಇದೆ. ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಮಾಡಬೇಕು ಅಂತಂದ್ರೆ ವೆನ್ ಅಂತೇಳಿ ಕ್ವಶನ್ ಮಾಡಿದ್ರೆ ಸೊ ಯಾವುದು ಅಡ್ವರ್ಬ್ ಆಫ್ ಟೈಮ್ ಅಂತ ನಮ್ಗೆ ಸಿಕ್ಬಿಡುತ್ತೆ ಸರಿಯಾಗಿ ಗುರ್ತು ಮಾಡಲಿಕ್ಕೆ. ಸೊ ನೋಡಿ ಕಾಮನ್ ವರ್ಡ್ಸ್ಗಳನ್ನು ಇಲ್ಲಿ ನೋಡೋದಾದ್ರೆ ಕಾಮನ್ ವರ್ಡ್ಸ್ ನೌ, ಟುಡೇ, ಯೆಸ್ಟರ್ಡೇ, ಟುಮಾರೋ, ಅರ್ಲಿ, ಲೇಟ್, ಎಕ್ಸೆಟ್ರಾ. ಸೊ ಇನ್ನು ಹಲವಾರು ವರ್ಡ್ಗಳು ಇವಿಷ್ಟೇ ಅಲ್ಲ. ಸೊ ಇವುಗಳನ್ನು ಸೆಂಟೆನ್ಸ್ನಲ್ಲಿ ನಾವು ನೋಡಿದಾಗ ಅಡ್ವರ್ಬ್ ಆಫ್ ಟೈಮ್ ಯಾವ ರೀತಿಯಾಗಿ ಗುರುತು ಮಾಡ್ಬೋದು ನೋಡಿ. ಸೊ ಐ ಆಮ್ ಬ್ಯುಸಿ ನೌ, ನಾನು ಈಗ ಬ್ಯುಸಿಯಾಗಿದ್ದೇನೆ ಅಂತ ಇದೆ. ಸೊ ಏನಂತ ವೆನ್ ಅಂತೇಳಿ ಕ್ವಶನ್ ಮಾಡಂತ ಹೇಳಿದ್ದಾರೆ. ಸೊ ವೆನ್ ಅಂತ ಪ್ರಶ್ನೆ ಮಾಡಿದ್ರೆ ಇವೇನಾಗುತ್ತೆ ನೋಡಿ, ನಾನು ಬ್ಯುಸಿಯಾಗಿದ್ದೇನೆ, ಯಾವಾಗ ಬ್ಯುಸಿಯಾಗಿದ್ದೇನೆ, ಈಗ ಬ್ಯುಸಿಯಾಗಿದ್ದೇನೆ ಅಂತೇಳಿ ಉತ್ತರ ಬರುತ್ತಲ್ಲ. ಸೊ ಇದು ಅಡ್ವರ್ಬ್ ಆಫ್ ಟೈಮ್ ಅಂತ ಹೇಳ್ಬೋದು. ನಾವು ಅನ್ನುವಂಥದ್ದು ಇಂಗ್ಲೀಷ್ನೊಳಗೆ, ಕನ್ನಡದೊಳಗೆ ಈಗ ಅಂತೀವಲ್ಲ. ಸೊ ಇದು ಅಡ್ವರ್ಬ್ ಆಫ್ ಟೈಮ್ ಆಗುತ್ತೆ. ನೆಕ್ಸ್ಟ್ ನೋಡಿ ವಿ ಹ್ಯಾವ್ ಆನ್ ಎಕ್ಸಾಮ್ ಟುಡೇ. ನಮಗೆ ಇಂದು ಪರೀಕ್ಷೆ ಇದೆ ಅಂಥೇಳಿ ಆಗುತ್ತೆ. ಸೊ ನಮಗೆ ಇಂದು ಪರೀಕ್ಷೆ ಇದೆ, ನಾವು ಒಂದು ಪರೀಕ್ಷೆಯನ್ನು ಹೊಂದಿದ್ದೇವೆ ಅಂತಂದ್ರೆ ಸೊ ಯಾವಾಗಿದೆ ನಮಗೆ ಪರೀಕ್ಷೆ, ವೆನ್ ಅಂತ ಕ್ವಶನ್ ಮಾಡಿಕೊಂಡ್ರೆ ಸೊ ಯಾವಾಗ ನಮಗೆ ಪರೀಕ್ಷೆ ಇದೆ ಅಂತಂದ್ರೆ ಸೊ ಇಂದು ಅನ್ನುವಂಥದ್ದು ಅಡ್ವರ್ಬ್ ಆಫ್ ಟೈಮ್. ಇಂಗ್ಲೀಷ್ನಲ್ಲಿ ಟುಡೇ ಅಂತ ಇದೆಯಲ್ಲ, ಸೊ ಇದು ಅಡ್ವರ್ಬ್ ಆಫ್ ಟೈಮ್ ಅಂತ ಹೇಳುತ್ತೆ. ಅಂದರೆ ಕೆಲಸ ಯಾವಾಗಿದೆ ಅಂತ ಅನ್ನುವಂಥದ್ದು ಟೈಮ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟು ಹಿ ಕೇಮ್ ಎಸ್ಟರ್ಡೇ, ಅವನು ನಿನ್ನೆ ಬಂದನು. ವೆನ್ ಯಾವಾಗ ಬಂದನು ಅಂತ ಕ್ವಶನ್ ಮಾಡಿದ್ರೆ ನಿನ್ನೆ ಬಂದನು ಅನ್ನುವಂಥ ಉತ್ತರ ಬರುತ್ತೆ. ನಿನ್ನೆ ಅನ್ನುವಂಥದ್ದು ಇಲ್ಲಿ ಈ ಒಂದು ವಾಕ್ಯದಲ್ಲಿ ಅಡ್ವರ್ಬ್ ಆಫ್ ಟೈಮು. ಎಸ್ಟರ್ಡೇ ಅನ್ನುವಂಥದ್ದು ಇಂಗ್ಲೀಷಲ್ಲಿ ಸೊ ಅಡ್ವರ್ಬ್ ಆಫ್ ಟೈಮ್ ಆಗುತ್ತೆ. ನೆಕ್ಸ್ಟ್ ನೋಡಿ ಸಿ ವೇಕ್ಸ್ ಅಪ್ ಅರ್ಲಿ ಅಂತ ಇದೆ. ಅವಳು ಬೆಳಗ್ಗೆ ಬೇಗನೆ ಎದ್ದೇಳುತ್ತಾಳೆ ಅಂತ ಹೇಳಾಗುತ್ತೆ. ಸೊ ಸಿ ವೇಕ್ಸ್ ಅಪ್ ಅರ್ಲಿ ಅಂತ ಇದೆಯಲ್ಲ, ಸೊ ಅವಳು ಯಾವಾಗ ಎದ್ದೇಳ್ತಾಳೆ ಅಂತ ಅನ್ನುವಂಥ ಕ್ವಶನ್ಗೆ ಸೊ ಬೆಳಿಗ್ಗೆ ಅಂತ ಇದೆಯಲ್ಲ, ಅರ್ಲಿ, ಅವಳು ಬೆಳಿಗ್ಗೆ ಬೇಗ ಎದ್ದೇಳ್ತಾಳೆ. ಅರ್ಲಿ ಅಂತ ಇದೆಯಲ್ಲ, ಬೇಗನೆ ಎದ್ದೇಳ್ತಾಳೆ ಅನ್ನುವಂಥದ್ದು. ವೇಕ್ಸಪ್ ಇಲ್ಲಿ ಮಾರ್ನಿಂಗ್ ಕೊಟ್ಟಿಲ್ಲಲ್ಲ, ಬೆಳಿಗ್ಗೆ. ವೇಕ್ಸಪ್ ಅಂದ್ರೆ ಸೊ ವೇಕ್ಸಪ್ ಅರ್ಲಿ ಮಾರ್ನಿಂಗ್ ಅಂತ ಸೇರಿಸ್ಬೋದು.
ಅಂದರೆ ಬೆಳಗ್ಗೆ ಬೇಗನೆ ಹೇಳ್ತಾಳೆ ಅನ್ನುವಂಥದ್ದು. ಬೇಗನೆ ಅನ್ನುವಂಥ ವರ್ಡ್ ಇದರಲ್ಲಿ ಅಡ್ವರ್ಬ್ ಆಫ್ ಟೈಮ್ ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟು 4ನೇ ಒಂದು ಕೈಂಡ್ಸ್ ನೋಡಿ, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಂತೀವಿ. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಸೊ ಆವರ್ತನೆ ಕ್ರಿಯಾವಿಶೇಷಣ ಇದು ಅವು ಅಫಾನ್ ಅನ್ನುವಂಥ ಕ್ವಶನ್ಗೆ ಉತ್ತರ ಅಡ್ವರ್ಬ್ ಆಫ್ ಟೈಮ್, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ನಮ್ಗೆ ಸಿಗುತ್ತೆ. ಅವು ಅಫಾನ್ ಅಂತ ಕ್ವಶನ್ ಮಾಡಬೇಕು, ಎಷ್ಟು ಬಾರಿ ಅಂತ ಹೇಳಿ. ಅವು ಅಫಾನ್ ಅಂತ ಕ್ವಶನ್ ಮಾಡಿದ್ರೆ ನಮಗೆ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಸಿಕ್ಬಿಡುತ್ತೆ, ಎಷ್ಟು ಬಾರಿ ಅಂತೇಳಿ. ಕಾಮನ್ ವರ್ಡ್ಸ್ ನೋಡಿ, ಆಲ್ವೇಸ್, ಅಫಾನ್, ಸಮಟೈಮ್ಸ್, ರೇರ್ಲಿ, ನೆವರ್, ಯೂಸ್ವಲಿ. ಇವುಗಳನ್ನು ಸೆಂಟೆನ್ಸ್ನಲ್ಲಿ ನಾವು ಯೂಸೇಜ್ ಮಾಡಿದಾಗ ಐ ಆಲ್ವೇಸ್ ರೆಸ್ಪೆಕ್ಟ್ ಮೈ ಪೇರೆಂಟ್ಸ್ ಅಂತ ಇದೆ. ನಾನು ಯಾವಾಗಲೂ ನನ್ನ ತಂದೆ ತಾಯಿಯನ್ನು, ಪೇರೆಂಟ್ಸ್ ಅಂದರೆ ತಂದೆ ತಾಯಿ, ಗೌರವಿಸುತ್ತೇನೆ, ರೆಸ್ಪೆಕ್ಟ್ ಕೊಡ್ತೇನೆ ಅಂತ ಆಗುತ್ತೆ. ಸೊ ಇದಕ್ಕೆ ನಾವು ಏನಂತ ಕ್ವಶನ್ ಮಾಡಬೇಕಂತ ಹೇಳಿದ್ದಾರೆ, ಹೌ ಅಫಾನ್, ಎಷ್ಟು ಬಾರಿ ಅಂತ ಇದೆ. ಸೊ ನಾನು ಎಷ್ಟು ಬಾರಿ ನನ್ನ ತಂದೆ ತಾಯಿಗೆ ಗೌರವಿಸ್ತೇನೆ ಅಂತೇಳಂತಂದರೆ ಆಲ್ವೇಸ್, ಯಾವಾಗಲೂ ಗೌರವಿಸ್ತೇನೆ. ಸೊ ಯಾವಾಗಲೂ ಅನ್ನುವಂಥದ್ದು ಇದರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಆಗುತ್ತಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಹಿ ಅಫಾನ್ ವಿಸಿಟ್ಸ್ ದ ಟೆಂಪಲ್ ಅಂತ ಇದೆ. ಸೊ ಅವನು ಆಗಾಗ್ಗೆ ದೇವಸ್ಥಾನಕ್ಕೆ ಹೋಗುತ್ತಾನೆ. ಅವನು ಆಗಾಗ್ಗೆ, ಹೌ ಅಫಾನ್ ಅಂತಂದ್ರೆ ಎಷ್ಟು ಬಾರಿ ಹೋಗ್ತಾನೆ ಅಂತಂದ್ರೆ ಆಗಾಗ್ಗೆ ಹೋಗ್ತಾನೆ ದೇವಸ್ಥಾನಕ್ಕೆ ಅನ್ನುವಂಥದ್ದು ಇದರಲ್ಲಿ ಉತ್ತರ ಸಿಗುತ್ತೆ. ಸೊ ಇಲ್ಲಿ ಅಫಾನ್ ಅನ್ನುವಂಥದ್ದು ಸೊ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಆಗುತ್ತಾ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಸಿ ಸಮಟೈಮ್ಸ್ ಫೀಲ್ಸ್ ಟಯರ್ಡ್. ಅವಳು ಕೆಲವೊಮ್ಮೆ ದಣಿವನ್ನ ಅನುಭವಿಸುತ್ತಾಳೆ ಅಂತ ಇದೆ. ಸೊ ಅವಳು ಕೆಲವೊಮ್ಮೆ ದಣಿವ ಯಾವಾಗ ಅಂತ ಕೇಳಬೇಕು, ಎಷ್ಟು ಬಾರಿ ದಣಿವನ್ನ ಅನುಭವಿಸ್ತಾಳೆ. ಸೊ ಅವಳಿಗೆ ಎಷ್ಟು ಬಾರಿ ದಣಿವಾಯಿತು ಅಂತ ಕೇಳಿದ್ರೆ ಸೊ ಅವರು ಸಮಟೈಮ್ಸ್ ಅಂತ ಬರುತ್ತಲ್ಲ. ಸೊ ಕೆಲವೊಮ್ಮೆ ಅವಳಿಗೆ ದಣವಾಗುವಂತೆ ಫೀಲ್ ಆಯಿತು ಅಂತ ಹೇಳ್ಬೋದು, ಸಮಟೈಮ್ಸ್, ಕೆಲವೊಮ್ಮೆ. ಸೊ ಈ ರೀತಿಯಾಗಿ ಸೊ ಫ್ರೀಕ್ವೆನ್ಸಿ, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿಯನ್ನು ನಾವು ಕಂಡು ಹಿಡ್ಕೋಬಹುದು ಅವು ಅಫಾನ್ ಅನ್ನುವಂಥ ಒಂದು ವರ್ಡಿಂದ ಕ್ವಶನ್ ಮಾಡಿ. ದೇ ನೆವರ್ ಟೆಲ್ಸ್ ಲೈಸ್. ಅವರು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಲೈಸ್ ಅಂದರೆ ಸುಳ್ಳು. ಅವರು ಎಂದಿಗೂ ಸುಳ್ಳು ಹೇಳುವುದಿಲ್ಲ ಅಂತ ಇದೆ. ಸೊ ಅವರು ಎಷ್ಟು ಬಾರಿ ಸುಳ್ಳು ಹೇಳೋದಿಲ್ಲ ಅಂದರೆ ಎಂದಿಗೂ ಸುಳ್ಳು ಹೇಳೋದಿಲ್ಲ. ನೆವರ್ ಅಂತ ಇದೆಯಲ್ಲ, ಇದು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಂತ ಆಗತ್ತೆ. ಓಕೆ, ಅರ್ಥ ಆಯಿತು ಸರಳವಾಗಿ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, 5ನೇ ಒಂದು ವಿಧ ಅಡ್ವರ್ಬ್ ಆಫ್ ಡಿಗ್ರಿ ಅಂದರೆ ಪ್ರಮಾಣ ಕ್ರಿಯಾ ವಿಶೇಷಣ, ಪ್ರಮಾಣವನ್ನು ಹೇಳ್ತದೆ. ಸೊ ಇಲ್ಲಿ ನೋಡಿ, ಹೌ ಮಚ್ ಅನ್ನುವಂಥ ಪ್ರಶ್ನೆಯನ್ನು ಮಾಡಬೇಕು. ಸೊ ಎಷ್ಟು ಪ್ರಮಾಣದಲ್ಲಿ ಅನ್ನುವಂಥ ಮೀನಿಂಗನ್ನು. ಸೊ ಅದಕ್ಕೆ ನಾವು ಆ ವರ್ಡ್ಗೆ ಕ್ವಶನ್ ಮಾಡಿದ್ವಿ, ಹೌ ಮಚ್, ಎಷ್ಟು ಪ್ರಮಾಣದಲ್ಲಿ ಅಂಥೇಳಿ ಕ್ವಶನ್ ಮಾಡಿದರೆ ಅಡ್ವರ್ಬ್ ಆಫ್ ಡಿಗ್ರಿ ನಮಗೆ ಸಿಕ್ಬಿಡುತ್ತೆ. ಕಾಮನ್ ವರ್ಡ್ಸ್ ನೋಡ್ರಿ ಇಲ್ಲಿ, ವೆರಿ, ಟು, ಕ್ವೈಟ್, ಎನಫ್, ಆಲ್ಮೋಸ್ಟ್, ಎಕ್ಸ್ಟ್ರೀಮ್ಲಿ ಅನ್ನುವಂತಹ ಕಾಮನ್ ವರ್ಡ್ಸು. ಇನ್ನೂ ಎಕ್ಸೆಟ್ರಾ ವರ್ಡ್ಸ್ಗಳು ಬರ್ತವೆ, ಇವಿಷ್ಟೇ ಅಲ್ಲ. ನೆಕ್ಸ್ಟ್ ನೋಡಿ, ಸೆಂಟೆನ್ಸ್ನಲ್ಲಿ ಇವುಗಳನ್ನ ಯೂಸೇಜ್ ಮಾಡಿದಾಗ ದಿಸ್ ಟೀ ಈಸ್ ವೆರಿ ಹಾಟ್ ಅಂತ ಇದೆ. ಈ ಚಹಾ ಬಹಳ ಬಿಸಿಯಾಗಿದೆ ಅಂತ ಇದೆ. ಸೊ ನಾವು ಯಾವ ರೀತಿಯಾಗಿರ್ತಕ್ಕಂಥ ಅಡ್ವರ್ಬ್ ಆಫ್ ಡಿಗ್ರಿಗೆ ಕ್ವಶನ್ ಮಾಡ್ಕೋಬೇಕು. ಸೊ ಹೌ ಮಚ್ ಅಂತ ಹೇಳಿ ಮಾಡ್ಕೋಬೇಕಂತ ಹೇಳಿದ್ದಾರೆ ನೋಡಿ ಇಲ್ಲಿ. ಸೊ ಹೌ ಮಚ್ ಅಂದರೆ ಎಷ್ಟು ಪ್ರಮಾಣದಲ್ಲಿ ಬಿಸಿಯಾಗಿದೆ, ಹೌ ಮಚ್ ಅಂತ ಕೇಳ್ಕೋಬೇಕು ನಾವು, ಎಷ್ಟು ಪ್ರಮಾಣದಲ್ಲಿ, ಹೌ ಮಚ್ ಅಂತ ಕ್ವಶನ್ ಮಾಡಬೇಕು. ಅವಾಗ ನಿಮಗೆ ಅಡ್ವರ್ಬ್ ಆಫ್ ಡಿಗ್ರಿ ಯಾವುದಂತ ಸಿಕ್ಬಿಡುತ್ತೆ. ಚಹಾ ಎಷ್ಟು ಬಿಸಿಯಾಗಿದೆ, ಎಷ್ಟು ಬಿಸಿಯಾಗಿದೆ ಅಂದರೆ ಬಹಳ ಬಿಸಿಯಾಗಿದೆ. ವೆರಿ ಅಂತ ಇದೆಯಲ್ಲ, ಇದು ಏನಾಗುತ್ತಪ್ಪ ಅಂತಂದ್ರೆ ಅಡ್ವರ್ಬ್ ಆಫ್ ಡಿಗ್ರಿ ಆಗುತ್ತಾ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ದ ಬ್ಯಾಗ್ ಈಸ್ ಟು ಹ್ಯಾವಿ ಅಂದರೆ ಚೀಲ ತುಂಬ ಭಾರವಾಗಿದೆ. ಕ್ವಶನ್ ಮಾಡ್ರಿ, ಚೀಲ ಎಷ್ಟು ಭಾರವಾಗಿದೆ ಅಂದರೆ ಹೌ ಮಚ್ ಅಂತಂದರೆ ತುಂಬ ಭಾರವಾಗಿದೆ, ತುಂಬ ಅನ್ನುವಂಥದ್ದು ಏನಿದೆ. ಸೊ ಇದು ಅಡ್ವರ್ಬ್ ಆಫ್ ಡಿಗ್ರಿ ಆಗುತ್ತೆ. ಟು ಅಂತ ಇದೆಯಲ್ಲ, ತುಂಬ ಆಗುತ್ತೆ. ಸೊ ಇದು ಕೂಡ ಏನಾಗುತ್ತಪ್ಪ ಅಂತಂದ್ರೆ ಬಹಳ ಅಂತ ಮೀನಿಂಗ್ ಅನ್ನು ಕೊಡುತ್ತೆ. ಸೊ ಹೀಗಾಗಿ ಟು ಮತ್ತು ತುಂಬ ಅನ್ನುವಂಥದ್ದು ಇದರಲ್ಲಿ ಅಡ್ವರ್ಬ್ ಆಫ್ ಡಿಗ್ರಿ. ನೆಕ್ಸ್ಟ್, ಸಿ ಈಸ್ ಕ್ವೈಟ್ ಇಂಟೆಲಿಜೆಂಟ್. ಅವಳು ಸಾಕಷ್ಟು ಬುದ್ಧಿವಂತಳು. ಅವಳು ಎಷ್ಟು ಬುದ್ಧಿವಂತಳು ಅಂತಂದ್ರೆ ಉತ್ತರ ಸಾಕಷ್ಟು ಬುದ್ಧಿವಂತಳು. ಸೊ ಕ್ವೈಟ್ ಅನ್ನುವಂಥದ್ದು ಏನಿದೆ, ಇದು ಅಡ್ವರ್ಬ್ ಆಫ್ ಡಿಗ್ರಿ. ಸಿ ಈಸ್ ಕ್ವೈಟ್ ಇಂಟೆಲಿಜೆಂಟ್, ಅವಳು ಸಾಕಷ್ಟು ಬುದ್ಧಿವಂತಳು. ಎಷ್ಟು ಬುದ್ಧಿವಂತಳು?
ಸಾಕಷ್ಟು ಬುದ್ಧಿವಂತಳು, ಕ್ವೈಟ್ ಮತ್ತು ಸಾಕಷ್ಟು ಅಡ್ವರ್ಬ್ ಆಫ್ ಡಿಗ್ರಿ ಅಂತ ಹೇಳ್ಬೋದು. ಐ ಆಮ್ ಆಲ್ಮೋಸ್ಟ್ ರೆಡಿ, ನಾನು ಬಹುತೇಕ ಸಿದ್ಧನಾಗಿದ್ದೇನೆ ಅಂತ ಆಗ್ತದೆ. ಸೊ ಎಷ್ಟು ಸಿದ್ಧನಾಗಿದ್ದೇನೆ ಅಂದರೆ ಬಹುತೇಕ ಸಿದ್ಧನಾಗಿದ್ದೇನೆ. ಸೊ ಇಂಗ್ಲೀಷಲ್ಲಿ ಆಲ್ಮೋಸ್ಟ್, ಐ ಆಮ್ ಆಲ್ಮೋಸ್ಟ್ ರೆಡಿ, ನಾನು ಬಹುತೇಕ ಸಿದ್ಧನಾಗಿದ್ದೇನೆ ಅನ್ನುವಂಥದ್ದು ಸೊ ಅಡ್ವರ್ಬ್ ಆಫ್ ಡಿಗ್ರಿ ಆಗುತ್ತಾ ಅಂತ ಹೇಳ್ಬೋದು. ನೆಕ್ಸ್ಟು 6ನೇ ಒಂದು ವಿಧ ನೋಡೋದಾದರೆ ಇಂಟ್ರಾಗೇಟಿವ್ ಅಡ್ವರ್ಬ್ ಅಂದರೆ ಪ್ರಶ್ನಾರ್ಥಕ ಕ್ರಿಯಾವಿಶೇಷಣ. ಹೆಸರು ಹೇಳುತ್ತೆ. ಸೊ ಪ್ರಶ್ನೆ ಮಾಡುವಂತಹ ಒಂದು ಅಡ್ವರ್ಬ್ ಇದರಲ್ಲಿ ಇರುತ್ತೆ. ಕಾಮನ್ ವರ್ಡ್ ಬಂದು ಪೆನ್ನು, ವೇರು, ವೈ, ಹೌ ಅನ್ನುವಂಥದ್ದು. ಸೊ ಇನ್ನೂ ಹಲವಾರು ವರ್ಡ್ಗಳಲ್ಲಿ ಬರ್ತಾವಂತ ಹೇಳ್ಬೋದು. ಇವುಗಳನ್ನು ಸೆಂಟೆನ್ಸ್ನಲ್ಲಿ ಮಾಡಿದಾಗ ವ್ಯಾನ್ ವಿಲ್ ಯು ಕಮ್ ಅಂತ ಇದೆ, ನೀನು ಯಾವಾಗ ಬರುತ್ತೀಯಾ. ಯಾವಾಗ ಅನ್ನುವಂಥದ್ದು ಏನಿದೆ, ಸೊ ವೆನ್ ಅನ್ನುವಂಥ ವರ್ಡ್ ಇದು ಇಂಟ್ರಾಗೇಟಿವ್ ಅಡ್ವರ್ಬ್ ಅಂತ ಹೇಳ್ಬೋದು. ಪ್ರಶ್ನೆಯನ್ನು ಮಾಡುತ್ತೆ, ಇದು ಕ್ವಶನ್ ಅನ್ನು ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ವೇರ್ ಡು ಯು ಲಿವ್ ಅಂತ ಇದೆ, ನೀನು ಎಲ್ಲಿ ವಾಸಿಸುತ್ತೀಯಾ. ಎಲ್ಲಿ ಅಂತ ಇದೆ, ಸೊ ಇಲ್ಲಿ ವೇರ್ ಅಂತ ಇದೆಯಲ್ಲ, ಇದೇನಪ್ಪ ಅಂತಂದರೆ ಇಂಟ್ರಾಗೇಟಿವ್ ಪ್ರೊನೌನ್ ಅಂತ ಹೇಳ್ಬೋದು. ನೆಕ್ಸ್ಟು ವೈ ಆರ್ ಯು ಸ್ಯಾಡ್ ಅಂತ ಇದೆ, ನೀನು ಏಕೆ ದುಃಖಿತವಾಗಿದ್ದೀಯಾ ಅಂತಂದರೆ, ಸೊ ಇಲ್ಲಿ ಏಕೆ ಅನ್ನುವಂಥದ್ದು ಅಡ್ವರ್ಬ್, ಇಂಟ್ರಾಗೇಟಿವ್ ಅಡ್ವರ್ಬು. ಇಲ್ಲಿ ಇಂಗ್ಲೀಷಲ್ಲಿ ವೈ ಅಂತ ಇದೆಯಲ್ಲ, ವೈ ಆರ್ ಯು ಸ್ಯಾಡ್, ವೈ ಅನ್ನುವಂಥದ್ದು ಇಂಟ್ರಾಗೇಟಿವ್ ಅಡ್ವರ್ಬು. ನೆಕ್ಸ್ಟು ಹೌ ಡಿಡ್ ಯು ಸಾಲ್ವ್ ದ ಪ್ರಾಬ್ಲಮ್ ಅಂತ ಇದೆ, ನೀನು ಸಮಸ್ಯೆಯನ್ನು ಹೇಗೆ ಪರಿಹರಿಸಿದೆ ಅಂತ ಇದೆ. ಸೊ ಇದರಲ್ಲಿ ಹೇಗೆ ಅಂತ ಇದೆಯಲ್ಲ, ಸೊ ಇದು ಏನಾಗುತ್ತೆ ಅಡ್ವರ್ಬ್ ಆಫ್, ಇದು ಇಂಟ್ರಾಗೇಟಿವ್ ಅಡ್ವರ್ಬ್ ಆಗುತ್ತೆ. ಸೊ ಹೌ ಅನ್ನುವಂಥ ವರ್ಡ್ ಇದೆ, ಸೊ ಇದು ಇಂಟ್ರಾಗೇಟಿವ್ ಅಡ್ವರ್ಬ್ಗೆ ಉದಾಹರಣೆ. ಸೊ ನೆಕ್ಸ್ಟು ಕೊನೆಯ ಒಂದು ವಿಧ ನೋಡಿ, ಅಡ್ವರ್ಬ್ ಆಫ್ ಅಫರ್ಮೇಷನ್. ಅಡ್ವರ್ಬ್ ಆಫ್ ಅಫರ್ಮೇಷನ್ ಆರ್ ನೆಗೇಷನ್ ಇರ್ತದೆ, ಅಂದರೆ ಸಮ್ಮತಿ ಇರ್ತದೆ ಮತ್ತು ನಿರಾಕರಣೆ ಇರ್ತದೆ. ಸೊ ಇದನ್ನು ಕೊನೆಯದಾಗಿರ್ತಕ್ಕಂಥ ಒಂದು ವಿಧ ನೋಡಿ. ಇದು ಇಲ್ಲಿ ಕಾಮನ್ ವರ್ಡ್ ಯಾವ ರೀತಿ ಇರ್ತಾವ, ಎಸ್ ಇರ್ತದೆ, ನೋ ಇರ್ತದೆ, ಸೂರ್ಲಿ, ಸರ್ಟನ್ಲಿ, ನಾಟ್, ನೆವರ್ ಅನ್ನುವಂತಹ ವರ್ಡ್ಗಳಲ್ಲಿ ಬರ್ತಾವ. ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಿದಾಗ ಸೊ ಹಿ ವಿಲ್ ಸ್ಯೂರ್ಲಿ ಸಕ್ಸೀಡ್, ಅವನು ಖಂಡಿತವಾಗಿ ಯಶಸ್ವಿಯಾಗುತ್ತಾನೆ. ಸೊ ಇಲ್ಲಿ ಸ್ಯೂರ್ಲಿ ಅನ್ನುವಂಥ ವರ್ಡ್ ಏನಿದೆ ಸಮ್ಮತಿ ಅಂತ ಹೇಳ್ಬೋದು ಇದಕ್ಕೆ. ಸೊ ಖಂಡಿತವಾಗಿಯೂ ಶ್ಯೂರ್ಲಿ ಅನ್ನುವಂಥ ವರ್ಡ್ ಏನಾಗುತ್ತೆ, ಇದು ಅಡ್ವರ್ಬ್ ಆಫ್ ಅಫರ್ಮೇಷನ್ ಆಗುತ್ತಾ ಅಂತ ಹೇಳ್ಬೋದು. ಐ ವಿಲ್ ಸರ್ಟನ್ಲಿ ಹೆಲ್ಪ್ ಯು, ನಾನು ಖಂಡಿತವಾಗಿಯೂ ನಿನಗೆ ಸಹಾಯ ಮಾಡುತ್ತೇನೆ. ಸರ್ಟನ್ಲಿ ಅನ್ನುವಂಥ ವರ್ಡ್ ಖಂಡಿತವಾಗಿಯೂ ಅಫರ್ಮೇಷನ್ ಹೇಳುತ್ತೆ. ಸೊ ಇದು ಖಂಡಿತವಾಗಿಯೂ ಸರ್ಟನ್ಲಿ ಅನ್ನುವಂಥ ವರ್ಡ್ ಏನಾಗುತ್ತೆ ಅಡ್ವರ್ಬ್ ಆಫ್ ಅಫರ್ಮೇಷನ್ ಅಂತ ಹೇಳ್ಬೋದು. ಸಿ ಈಸ್ ನಾಟ್ ರೆಡಿ, ಅವಳು ಸಿದ್ಧಳಿಲ್ಲ. ಇಲ್ಲಿ ನಾಟ್ ಅನ್ನುವಂಥ ವರ್ಡ್ ಬಂದಿದೆಯಲ್ಲ, ಸೊ ಇದು ಏನಾಗುತ್ತಪ್ಪ ಅಂತಂದ್ರೆ ಸೊ ಅಡ್ವರ್ಬ್ ಆಫ್ ನೆಗೇಷನ್ ಆಗುತ್ತಾ ಅಂತ ಹೇಳ್ಬೋದು, ನಿರಾಕರಣೆ. ಎಸ್ ಐ ಅಗ್ರಿ ವಿತ್ ಯು, ಹೌದು ನಿನ್ನ ಮಾತಿಗೆ ಒಪ್ಪುತ್ತೇನೆ ಅಂತ ಇದೆ. ಸೊ ಇಲ್ಲಿ ಹೌದು ಅನ್ನುವಂಥದ್ದು ಇಲ್ಲಿ ಎಸ್ ಅಂತ ಇದೆಯಲ್ಲ, ಇದು ಅಡ್ವರ್ಬ್ ಆಫ್ ಅಫರ್ಮೇಷನ್ಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವೇನು ಮಾಡಿದೀವಪ್ಪ ಅಂತಂದರೆ ಸೊ ಅಡ್ವರ್ಬ್ ಬಗ್ಗೆ ಕಂಪ್ಲೀಟ್ ಆಗಿ ಸೊ ತಿಳ್ಕೊಂಡ್ವಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಸೊ ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಹೇಳಿದ್ದೆ, ನೌನು, ಪ್ರನೌನು, ವರ್ಬು, ಸೊ ಅಡ್ವರ್ಬ್ ಮೇಲೆ ಕ್ಲಾಸ್ ಮಾಡಿದ್ದೇನೆ. ಇನ್ನು ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್ ಪೂರ್ತಿ ಪಾರ್ಟ್ಸ್ ಆಫ್ ಸ್ಪೀಚ್ ಮುಗಿಸಾದ್ಮೇಲೆ ಸೊ ಅವುಗಳ ಮೇಲೆ ಕೆಲವೊಂದಷ್ಟು MCQs ವರ್ಡ್ಸ್ಗಳನ್ನು ಒಂದು 20 ರಿಂದ 50 MCQs ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಆವಾಗ ನಿಮಗೆ ಪೂರ್ತಿ ಕ್ಲಿಯರ್ ಆಗುತ್ತೆ. ಸೊ ನೌನ್ ಒಂದು ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ನೌನ್ ಅಂತಕ್ಕಂಥದ್ದು ನಾಮಪದದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ 20 MCQsಗಳನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಅದೇ ರೀತಿಯಾಗಿ ಕೆಲವೊಂದಷ್ಟು 20 to 50 MCQs ಕ್ವಶನ್ಸ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡೋಣ. ಸೊ ಅವಾಗ ನಮಗೆ ಇದು ಪರ್ಫೆಕ್ಟ್ ಆಗುತ್ತೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೆ ಆಗಿರ್ಬೋದು, ಸೊ ಈ ಒಂದು ಅಡ್ವರ್ಬ್ ಆಗಿರ್ಬೋದು, ಪ್ರತಿಯೊಂದು ಟಾಪಿಕ್ ಮೇಲೆ ನಿಮ್ಗೆ ಕನ್ಫರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿವರೆಗೆ ನಾನು ಒಂದು ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ಕ್ಲಾಸ್ ಆಗಿರ್ಬೋದು, ವಿಷಯ ಆಗಿರ್ಬೋದು ತಮಗೆ ಸರಳವಾಗಿ ಅರ್ಥವಾಗಿದ್ದರೆ ನನ್ನ ಒಂದು ವಿಡಿಯೋವನ್ನು ನೀವು ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ. ನನ್ನ ಒಂದು ಚಾನಲನ್ನು ಸ್ಮಾಲ್ ಚೇಂಜ್ ಅನ್ನುವಂಥ ಚಾನಲನ್ನು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಒಂದು ಹೊಸ ಟಾಪಿಕ್ನೊಂದಿಗೆ ಸಿಗೋಣ. ನಮಸ್ಕಾರ.